ಇದು ರಸ್ತೆಯೋ ಇಲ್ಲ ಕೆಸರಿನ ಗದ್ದೆಯೋ? ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿರೋ ನಾಯಕರಿಗೆ ಅಧಿಕಾರದ ಗಮ್ಮತ್ತು. ನೋಡಿ ಈ ಭೀಕರ ದೃಶ್ಯಗಳನ್ನ. ಬೀದರ್ ತಾಲೂಕಿನ ಗುನ್ನಳ್ಳಿ ಗ್ರಾಮದ ಮುಖ್ಯ ರಸ್ತೆ ಇಂದು ಮರಣ ಮೃದಂಗ ಬಾರಿಸ್ತಾ ಇದೆ. ಹೆಜ್ಜೆ ಇಟ್ರೆ ಹಳ್ಳ, ವಾಹನ ಹತ್ತಿದ್ರೆ ಆಸ್ಪತ್ರೆ ಸೇರೋದು ಗ್ಯಾರಂಟಿ. ಇದನ್ನ ರಸ್ತೆ ಅಂತಾರ ಅಥವಾ ಸಾರ್ವಜನಿಕರಿಗೆ ತೋಡಿದ ಗುಂಡಿ ಅಂತಾರ? ಮಳೆ ಬಂದ್ರೆ ಸಾಕು ಗುನ್ನಳ್ಳಿ ಗ್ರಾಮಸ್ಥರ ಕಷ್ಟ ಹೇಳತೀರದು. ರಸ್ತೆ ತುಂಬಾ ನೀರು ತುಂಬಿದ ಭಾರೀ ಗಾತ್ರದ ಗುಂಡಿಗಳು. ದ್ವಿಚಕ್ರ ವಾಹನ ಸವಾರರು ಪ್ರತಿದಿನ ಬಿದ್ದು ಕೈಕಾಲು ಮುರಿದುಕೊಳ್ತಿದ್ದಾರೆ. ಶಾಲೆಗೆ ಹೋಗೋ ಸಣ್ಣ ಸಣ್ಣ ಮಕ್ಕಳು, ಆಸ್ಪತ್ರೆಗೆ ಹೋಗಬೇಕಾದ ಗರ್ಭಿಣಿಯರು ಮತ್ತು ವೃದ್ಧರ ಪರಿಸ್ಥಿತಿ ಏನಾಗಬೇಕು? ಗ್ರಾಮಸ್ಥರು ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡಬೇಕಾದ ದುಸ್ಥಿತಿ ಬಂದೊದಗಿದೆ. ಎಲ್ಲಿದ್ದೀರಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರೇ? ಚುನಾವಣೆಯ ಸಮಯದಲ್ಲಿ ವೋಟಿಗಾಗಿ ಕೈ ಮುಗಿದುಕೊಂಡು ಬಂದಿದ್ದೀರಲ್ಲ, ಈಗ ನಿಮ್ಮ ಕ್ಷೇತ್ರದ ಜನ ಈ ರೀತಿ ನರಕ ಯಾತನೆ ಅನುಭವಿಸ್ತಿದ್ರೂ ನಿಮ್ಗೇಕೆ ಕಣ್ಣು ಕಾಣಿಸ್ತಿಲ್ಲ? ಡಾಕ್ಟರ್ ಆಗಿರೋ ನಿಮ್ಗೆ ಸಾರ್ವಜನಿಕರ ಈ ನೋವು, ಈ ನರಕ ಯಾಕೆ ಅರ್ಥ ಆಗ್ತಿಲ್ಲ? ಜನರ ತೆರಿಗೆ ಹಣದಲ್ಲಿ ಹೈಫೈ ಕಾರುಗಳಲ್ಲಿ ಓಡಾಡೋ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಈ ಗುನ್ನಳ್ಳಿ ರಸ್ತೆಯ ದುರಾವಸ್ಥೆ ಯಾಕೆ ಕಣ್ಣಿಗೆ ಬೀಳ್ತಿಲ್ಲ? ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಅಧಿಕಾರಿಗಳೇ, ನಿದ್ರೆ ಮಾಡ್ತಿದ್ದೀರಾ ಅಥವಾ ಕಮಿಷನ್ ಲೆಕ್ಕಾಚಾರದಲ್ಲಿ ಮುಳುಗಿದ್ದೀರಾ? ನಿಮ್ಮ ಈ ನಿರ್ಲಕ್ಷ್ಯಕ್ಕೆ ಕೊನೆಯೇ ಇಲ್ಲವೇ? ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ನಿಮಗೆ ಎಚ್ಚರವಾಗೋಕೆ? ಸಾಕು ಮಾಡಿ ನಿಮ್ಮ ಜಾರಿಕೆ ಉತ್ತರಗಳನ್ನು. ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ನೆನಪಿಡಿ, ಜನ ದಡ್ರಲ್ಲ. ತಕ್ಷಣವೇ ಈ ಗುನ್ನಳ್ಳಿ ರಸ್ತೆಯ ಕಾಮಗಾರಿ ಆರಂಭವಾಗದಿದ್ದರೆ ಗ್ರಾಮಸ್ಥರು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಿ ತಕ್ಕ ಪಾಠ ಕಲಿಸೋದು ಖಚಿತ. ಈ ಕೂಡಲೇ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಇತ್ತ ಗಮನ ಹರಿಸಿ ಈ ರಸ್ತೆಯನ್ನು ದುರಸ್ತಿ ಮಾಡಿಸ್ತಾರಾ ಅಥವಾ ಸಾರ್ವಜನಿಕರ ಆಕ್ರೋಶದ ಬೆಂಕಿಗೆ ಬಲಿಯಾಗ್ತಾರಾ? ಕಾದು ನೋಡಬೇಕಿದೆ.